ಯಾಕೆ ಈ ಉಪವಾಸ ವನವಾಸ ಇಲ್ಲ ಸಾವಿತ್ರಿ? ನಾನು ಹಿಂಗೆ ಹೇಳಿಲ್ವಾ ಅವರು ಒಂದು ರಾತ್ರಿ ಇದ್ದು ಬೆಳಿಗ್ಗೆ ಎದ್ದು ಹೋಯ್ತಾರೆ ಅಂತ? ವಿನುತಾ ಇಲ್ಲಿದ್ದಾಗ ನೀನು ಅವಳ ಹತ್ರ ಸರಿಯಾಗಿ ಮಾತಾಡಲೇ ಇಲ್ಲ. ಈಗತ್ತು ಏನು ಪ್ರಯೋಜನ? ನೀವು ಹೆಂಗಸ್ರಲ್ಲ ಹಿಂಗೇನಪ್ಪ? ಅವಳೇ ನನ್ನ ಶತ್ರು ಅಲ್ಲ ರೀ. ನನಗೂ ಇದೆ ಅವಳ ನನ್ನ ತಂಗಿ ಅಂತ. ನಾನು ಅವಳನ್ನ ಮಾತಾಡಿಸ್ಬೇಕು ಅನ್ಕೊಂಡೆ. ಆದ್ರೆ ಅವಳ ಮುಖ ನೋಡಿದ್ರೆ ದೇವಸ್ಥಾನದಲ್ಲಿ ಅಮ್ಮ ಪಟ್ಟು ಸಂಕಟ ಜ್ಞಾಪಕ ಬರ್ತಿತ್ತು. ಮಾತಾಡಕ್ ಮನ್ಸೇ ಬರ್ಲಿಲ್ಲ. ಅವಳಿಗೆ ಪ್ರತಾಪ್ ಹೇಗ್ ಮುಖ್ಯನೋ ನನಗಮ್ಮ ಹಾಗೆ. ಒಪ್ಕೊಂತೀನಿ ಸಾವಿತ್ರಿ, ಇದರಲ್ಲಿ ಯಾರ್ದು ತಪ್ಪಿಲ್ಲ. ನಿಮಗೆ ವೈಶಾಲಿ ಬಗ್ಗೆ ಇದ್ ಭಯ ವಿನುತಾ ಓಡೋ ಹೋಗೋ ಥರ ಮಾಡ್ತು. ಆದ್ರೆ ಈಗ ವೈಶಾಲ್ಯಮ್ಮ ಬದಲಾಗ್ಲಿಲ್ವಾ? ಮರ್ತ್ಬಿಡು ಸಾವಿತ್ರಿ. ಅವಳಿಗೆ ಅವಳ ಜೀವನ ಐತೆ, ನಿನಗೆ ನಿನ್ನ ಜೀವನ ಐತೆ. ಈಗ ನೀವಿಬ್ರು ದಿನ ಸಿಗ್ತೀರಾ ಇಲ್ಲ ತಾನೆ? ಕಾಂಪ್ರಾಗಿ. ಹಾಗಲ್ಲ ಸತ್ಯ. ಕೈ ಹಿಡಿದು ನಡೆಸಿದೀನಿ ಅವಳನ್ನ. ಒಂದಿನ ಸ್ಕೂಲಿಂದ ಬರ್ತಾ ಅವಳು ಚಪ್ಪಲಿ ಕಿತ್ತೋಯ್ತು. ನನ್ ಚಪ್ಪಲಿ ಕೊಟ್ಟೆ. ನನ್ ಕಾಲಿಗೆ ಮುಳ್ಳು ಚುಚ್ಕೋತು. ಹೊಗಳ್ಕೋತಿಲ್ಲ ನಾನು ನನ್ನನ್ನ. ಕಾಲ್ ಕಸ ತರ ನೋಡ್ದೆ ಅಂದ್ಲು. ಅಕ್ಕನೇ ಅಲ್ಲ ಅಂದ್ಲು. ನನಗ್ ನೋವಾಗಲ್ವಾ? ಏನ್ ಗೊತ್ತಾ ಸಾವಿತ್ರಿ, ಇದಕ್ಕೆಲ್ಲ ಒಂದೇ ಪರಿಹಾರ. ಹಿಂದಾಗಿದ್ದನ್ನೆಲ್ಲ ಬಿಟ್ಟು ಮುಂದೋಯ್ತಾ ಇರ್ಬೇಕು ಅಷ್ಟೇಯ. ಅಲ್ಲಿ ಬೇಡ ಕಣ ಪುಟ, ನಂಗೆ ತಡ್ಕೊಳಕ್ ಆಗಕ್ಕಿಲ್ಲ. ನನ್ ಕೆಟ್ಟಕ್ಕ ಅಲ್ಲ ಸತ್ಯ. ನಾನು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ. ಆದ್ರೆ ಯಾಕೆ ಎಲ್ರು ನನ್ನ ಚುಚ್ಚೋ ಹಾಗೆ ಮಾತಾಡ್ತಾರೆ? ನನಗೆ ಸಾಕಾಗಿದೆ. ಅಲ್ಬೇಡ ಕಣ ಊಟ, ನಂಗೂ ಅಲ್ಬಿಡು. ಪದ್ಮ, ರಂಜಿತನ್ ಕರ್ಕೊಂಡು ಎಲ್ಲಾದ್ರೂ ಹೋಗ್ತಾ ಇದೀಯಾ? ಇಲ್ಲ, ನಾನೊಬ್ಳೇ ಹೋಗ್ತಾ ಇದ್ದೀನಿ. 3-4 ದಿವಸದ ಮಟ್ಟಿಗೆ. ಎಲ್ಲಿ ಹೊರಟಿದೀಯಾ ಇದ್ದಕ್ಕಿದ್ದಾಗೆ? ಹೆದರ್ಕೋಬೇಡಿ, ನಾನೇನು ಜೀವ ಕಳ್ಕೊಳ್ಳೋದಿಲ್ಲ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು 2-3 ದಿವಸ ದೇವ್ರ ಸೇವೆ ಮಾಡಿದ್ರೆ ಮನಸ್ಸಾಗುರ ಆಗತ್ತೇನೋ ಅಂತ. ಎಲ್ಲೋ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ತಿಳಿಯದಾದನು ನನ್ನೊಳಗೆ ಅನ್ನೋದೊಂದು ಮಾತಿದೆ. ಎಲ್ಲೋ ಹೋಗೋದ್ರಿಂದ ನಿನ್ನ ಮನಸ್ಸು ಬೇಸರನೂ ಕಳೆಯಲ್ಲ, ಶಾಂತಿ ಸಮಾಧಾನನೂ ಸಿಗಲ್ಲ. ವಿನುತಾ ಮಾಡಿದ ಅವಮಾನ ನನ್ನ ಕ್ಷಮಿಸಿದಿದ್ರೆ ನನ್ನ ಮನಸ್ಸು ಹಗುರ ಆಗ್ತಿತ್ತು ಅಂತನ. ನೀವು ನಿಮ್ಮ ಮಗಳೆಲ್ಲ ಒಂದೇನೆ, ನಾನು ಮಾತ್ರ ಬೇರೆ. ವಿಕ್ರಮ್, ನಾನೇನು ವಿನುತಂಗ್ ನೋಡಿದ್ದು ಪ್ರತಾಪ್ ಕೆಟ್ಟವನು ಅಂತ ಅಲ್ಲ, ವೈಶಾಲಿ ಸರಿ ಇಲ್ಲ ಅಂತ. ವಿನುತಾ ವೈಶಾಲಿ ಮನೆ ಸೇರಿದ್ರೆ ವೈಶಾಲಿಯಲ್ಲಿ ವಿನುತಂಗೆ ತೊಂದರೆ ಕೊಡ್ತಾಳೋ ಅನ್ನೋ ಭಯದಲ್ಲಿ. ಆದರೆ ವೈಶಾಲಿ ವಿನುತನ ತನ್ನ ಸೊಸೆ ಅಂತ ಸ್ವೀಕಾರ ಮಾಡಿ ದೊಡ್ಡತನದಲ್ಲಿ ಮೆರಿತಾ ಇದ್ದಾಳೆ. ನೀನು ಹಾಗೆ ದ್ವೇಷ ಅಂತ ಸಾಧಿಸ್ತಾ ಚಿಕ್ಕವಳಾಗ್ತಾ ಇದೆಯಾ? ಕೊನೆಗೂ ನೀವು ನನ್ನ ಆಳದ್ ಬಿಟ್ರಿ.
ವೈಶಾಲಿಗಿಂತ ಕೆಳಗೆ ನಿಂತಿದ್ನಲ್ವ ನಾನು? ಮಗಳನ್ನ ಮನೆಗೆ ಕರೆದು ಊಟ ಹಾಕಿ ಸಂತೋಷವಾಗಿ ಆಶೀರ್ವಾದ ಮಾಡಿ ಕಳಿಸು. ಹಾಗೆ ನೋಡು, ನಿನ್ನ ಮನಸ್ಸು ಹಗುರ ಆಗುತ್ತಾ ಇಲ್ವಾ ಅಂತ. ವಿನುತನ್ನ ಮನೆಗೆ ಕರೆಯೋಣವಾ? ಬೇಡ, ನಂಗೆ ಯಾರು ಬೇಡ. ಹಚ್ಕೊಟ್ಟಷ್ಟು ನೋವೇ ಜಾಸ್ತಿ. ಎಲ್ರನ್ನೂ ನಿಷ್ಠೂರ ಮಾಡ್ಕೊಂಡ್ರೆ ಹೇಗೆ ಪದ್ಮ, ಈ ವಯಸ್ಸಾದ ಕಾಲದಲ್ಲಿ? ನಾನ ಹೇಳಿ ಕಾರಣ? ಯಾರು ಮಾಡಿದ್ದು ಮೋಸ? ಯಾಕೋ ಗೊತ್ತಿಲ್ಲ ಪದ್ಮ, ರಾತ್ರಿ ತುಂಬಾ ಎದೆ ನೋವಿತ್ತು. ಯಾರಿಗೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಹಠ ಮಾಡಿ ಕಣ್ಣೀರು ಹಾಕೋದ್ರ ಬದಲು ಕ್ಷಮಿಸಿ ದೊಡ್ಡವರಾಗೋದು ಒಳ್ಳೇದು. ನೀನ್ ಮದುವೆ ಆಗಿ ಮನೆಗೆ ಬಂದ ದಿನದಿಂದ ಇಬ್ರು ಹೊಸ ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಅತ್ತೆ, ಅದು ಕೂತ್ ಬೋರ್ ಆಗ್ತಿತ್ತು, ಅದಕ್ಕೆ ಕೆಲಸ ಮಾಡೋಣ ಅಂತ ಬಂದೆ. ಬೋರ್ ಆದ್ರೆ ಟಿವಿ ನೋಡು, ಬುಕ್ ಓದು, ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡು, ಪ್ರತಾಪನ್ಗೆ ಬಿಸ್ನೆಸ್ ನಲ್ಲಿ ಹೆಲ್ಪ್ ಮಾಡು. ಅದನ್ನ ಬಿಟ್ಟು ಮನೆ ಕೆಲಸನ ಯಾಕೆ ಮಾಡ್ತಾ ಇದ್ಯಾ? ನೋಡು, ನೀನ್ ಮಹಾರಾಣಿಯಾಗಿರ್ಬೇಕು ಅನ್ನೋದು ಪ್ರತಾಪನ ಆಸೆ. ನಾನು ಚೆನ್ನಾಗಿದ್ದೀನತ್ತೆ. ಎಲ್ ಚೆನ್ನಾಗಿದ್ಯಾ? ಮದ್ವೆ ಆಗಿ ಮೊದಲನೇ ದಿನ ಇದು. ಬಾ ನನ್ ಜೊತೆ. ಓಡ್ ಹೋಗಿ ಮದ್ವೆ ಆದಾಗಲ್ಲ ಇದು. ಬಾ ನನ್ ಜೊತೆ ಎಂದೆ. ನಾನು ಏನೋ ಮಾಡ್ಬಿಡ್ತೀನಿ ಅಂತ ಹೆದರ್ಕೊಂಡ್ಬಿಟ್ಟಿದ್ಯಾ? ಬಾ. ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾಕೆ ಗೊತ್ತಾ? ಅಲ್ಲಿ ನೋಡಲ್ಲಿ, ನಮ್ಮ ಪ್ರತಾಪು ನಿನ್ನನ್ನೇ ಯಾಕೆ ಇಷ್ಟಪಟ್ಟ ಅಂತ ನನಗೀಗ ಗೊತ್ತಾಗ್ತಿದೆ. ನಿನ್ನ ಮುಗ್ಧತೆಗೋಸ್ಕರ. ನಾನೆಷ್ಟೇ ಹುಡುಕಿದ್ರು ನಿಂತರ ಸೊಸೆ ನನಗೆ ಖಂಡಿತ ಸಿಗ್ತಾ ಇರಲಿಲ್ಲ. ನಿನಗೋಸ್ಕರ ಅಂತ ನಾನು ಈ ಸೀರೆನ ತಗೊಂಡು ಬಂದಿದ್ದೀನಿ. ಇವತ್ತು ನೀನು ಇದೇ ಸೀರೆನೇ ಉಟ್ಕೋಬೇಕು. ನಿನ್ನ ಸೆಲೆಕ್ಷನ್ ಏನೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಲಿಲ್ಲ ಅಂದ್ರೆ ಹೇಳು, ಬದಲಾಯಿಸ್ಕೊಂಡು ತರ್ತೀನಿ. ಇಲ್ಲ ಅತ್ತೆ, ಈ ಸೀರೆ ತುಂಬಾ ಚೆನ್ನಾಗಿದೆ, ನಾನು ಇದನ್ನೇ ಉಟ್ಕೋತೀನಿ. ಅತ್ತೆ ಅಂದ್ರೆ ಏನು? ಬರೀ ಗಂಡನಮ್ಮ ಅಲ್ಲ, ಸ್ವಂತ ತಾಯಿ ಇದ್ದ ಹಾಗೆ. ನಮ್ಮ ಪ್ರತಾಪ ಓದಿದ್ದು ಬೆಳೆದಿದ್ದು ಎಲ್ಲ ಫಾರಿನಲ್ಲೇ. ನಾನು ಹೆಚ್ಚಾಗಿ ಅಮ್ಮ ಅಂತ ಕರೀಲೇ ಇಲ್ಲ.
ನೀನ್ ನನ್ನ ಅತ್ತೆ ಅಂತ ಕರೆಯೋ ಬದಲು ಅಮ್ಮ ಅಂತ ಕರಿತ್ಯಾ? ಅಮ್ಮ, ಅಮ್ಮ ಎದ್ದೇಳಿಮ್ಮ, ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ಗುಡ್ ಮಾರ್ನಿಂಗ್. ಎಷ್ಟಾಯ್ತಮ್ಮ ಟೈಮು? ನೀವು ಪ್ರತಿದಿನ 7:15 ಎದ್ದೇಳ್ತೀರ ಅಂತ ಪ್ರತಾಪ್ ಹೇಳಿದ್ರು. ತಗೊಳ್ಳಿ ಕಾಫಿ. ಜಾಣೆ ನೀನು. ಹೌದು, ಯಾವಾಗ ಕೊಟ್ಯಾ? ಏನಮ್ಮ? ನಿನ್ ತರನೇ ಮುದ್ದಾದ ಮೊಮ್ಮಗುನ. ಹೋಗಿಮ್ಮ ನೀವು. ನಾಚ್ಕೊಳ್ಳೋದು ದೊಡ್ಡ. ಹೋಗು, ಕಾಫಿ ತಣ್ಣಗಾಗೋಗುತ್ತೆ, ಪ್ರತಾಪ್ ಕೊಡು. ಸರಿ. ಆಮೇಲೆ ಬಸ್ಸು, ನಮ್ಮನೆಗಂತೂ ಪಾತ್ರೆಗಳು ಉಳ್ಳಾಡ್ತಿದ್ವು, ನಿಮಗೆ ಉಳ್ಳಾಡಕ್ ಜಾಗನೇ ಇರ್ಲಿಲ್ಲ. ಎಲ್ಲ ಹೆಂಗಾಯ್ತು ಬಸ್ಸು? ಸಂದಾಗಾಯ್ತಾ? ಇದಕ್ಕೂ ಥ್ಯಾಂಕ್ಸ್ ಹೇಳಿ, ನೀನೇ ಕಾರಣ ಅಂತ ಹೇಳ್ಬೇಡಿ. ಅಮ್ಮ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಸತ್ಯ. ವಿನುತನ ಅಮ್ಮ ಒಪ್ಕೊಂಡಿದ್ದಾರೆ. ವಿನುತ್ ಅವ್ರ ಮನೆಯಲ್ಲಿ ಅವ್ರಮ್ಮ ನಮ್ಮಿಬ್ರನ್ನ ಕ್ಷಮಿಸಿ ಒಪ್ಕೊಂಡ್ರೆ ಸಾಕು, ಎಲ್ಲ ಸರಿ ಹೋದಾಗೆ. ಎಲ್ಲ ಸರಿ ಹೋಯ್ತದ ಬಾಸು. ಅಮ್ಮಂದ್ರು ಕೋಪ ಮಾಡ್ಕೊಂಡ್ರೆ ಮಕ್ಳಿಗೋಸ್ಕರ ಕರ್ಗೆ ಕರಗ್ತಾರೆ. ಸ್ವಲ್ಪ ಟೈಮ್ ಹಿಡಿತದೆ ಅಷ್ಟೇಯಾ. ಸತ್ಯ, ಒಂದ್ಸರಿ ಮನೆಗ್ ಬಾ. ಊರಿಗೆ ಉಪಕಾರಿ ಸತ್ಯ. ಯಾರು ವಿನುತನಾ? ಹಂಗೆ ಮೊಬೈಲ್ ಪಾಸ್ ಮಾಡೆ. ಕೊಟ್ಟೆ ಇರು. ಹೇಳಿ ಬಾವಾ. ಏನು ಗಂಡ ಹೆಂಡ್ತಿ ಇಷ್ಟ ಬೇಗ ಎದ್ಬಿಟ್ಟಿದ್ದೀರಾ? 10 ಗಂಟೆ ಕಮ್ಮಿ ಹೇಳೋದೇ ಇಲ್ಲ ಅನ್ಕೊಂಡಿದ್ದೆ. ಎಲ್ಲ ವಿಷಯ ಬಂದ್ ಮುಟ್ತು. ತೊಟ್ಲು ರೇಟು ಕಮ್ಮಿ ಆಗೈತೆ. ಏನ್ ಬಾವಾ ನೀವು? ಸಕ್ಸಸ್ ಆಗ್ಬಿಟ್ಟಲ್ಲ ವಿನೋತಾ. ಹೀಗೆ ಯಾವಾಗ್ಲೂ ನಗ್ನಾಗ್ತಾ ಇರೋ. ಸಾವಿತ್ರಿ ತಕ ಫೋನು. ಆ ಕಡೆಯಿಂದ ವಿನುತಾ. ನನ್ ಕೆಲಸ ಇದೆ. 2 ನಿಮಿಷ ಕೆಲಸ ಇದ್ದಿದ್ದೀಯಾ? ಒತ್ತಾಯ ಮಾಡಬೇಡಿ, ನನಗೆ ಮಾತಾಡಕ್ ಇಷ್ಟ ಇಲ್ಲ. ಹಲೋ. ವಿನುತ ಏನಾಯ್ತು? ಬೆಳಗ್ಗೆ ನೆಮ್ಮದಿ ಹಾಳು ಮಾಡ್ಬೇಕಂತಾನೆ ಫೋನ್ ಮಾಡ್ತಾರೆ. ಮೂಡೆಲ್ಲ ಅಪ್ಸೆಟ್ ಆಯ್ತು. ನೀವ್ ನನಗೆ ಫೋನ್ ಕೊಡದೇ ಇದ್ರೇನೆ ಚೆನ್ನಾಗಿರ್ತಿತ್ತು. ಯಾಕೆ ಫೋನ್ ಕೊಟ್ರಿ ನೀವ್ ನನ್ಗೆ? ಯಾಕೆ ಬೇಜಾರಲ್ಲಿದ್ಯಾ? ಸತ್ಯ ಏನಾದ್ರು ಅನ್ನ?
ಈ ಸತ್ಯ ಭಾವ ಸುಮ್ಮನೆ ಇರಲ್ಲ. ಆ ಸಾವಿತ್ರಿಗೆ ಫೋನ್ ಕೊಟ್ರು ಮಾತಾಡಲ್ಲ ಅಂತಾಳೆ. ನನಗೂ ಹೇಳ ಸ್ಲಮ್ಮಲ್ಲಿದ್ರು ಈ ದುರಾಂಕಾರಕ್ಕೆ ಏನ್ ಕಡಿಮೆ ಇಲ್ಲ ಅಂತ. ಇನ್ಮೇಲೆ ಅವಳು ನನ್ಗೆ ಅಕ್ಕನೇ ಅಲ್ಲ. ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಎರಡು ನಿಮಿಷ ಮಾತಾಡಿದ್ರೆ ಆಗಿರೋದು. ವಿನುತಾ ಬೇಜಾರಾದ್ಲು ಗೊತ್ತಾ? ಅವಳು ಮಾಡಿರೋ ಬೇಜಾರು ಜೀವನ ಪೂರ್ತಿ ಮರೆಯಕ್ಕಾಗಲ್ಲ. ಅಲ್ಲ ಸಾವಿತ್ರಿ, ನೀವ್ ಹಿಂಗ ಅಕ್ಕ ತಂಗಿನೇ ಬೇರೆ ಬೇರೆ ಆದ್ರೆ ಹೆಂಗೆ? ನಿಮ್ಗೂ ಒಬ್ಬ ತಂಗಿ ಇದ್ದು ಅವಳು ವಿನುತಾ ತರ ಮಾಡಿದ್ದಿದ್ರೆ ಆ ನೋವು ಏನು ಅಂತ ನಿಮ್ಗೂ ಗೊತ್ತಾಗಿರೋದು. ವಿನುತಾ ಪ್ಲೀಸ್ ಪ್ರತಾಪ್, ನಾನು ಆಮೇಲೆ ಬಂದು ತಿಂಡಿ ತಿಂತಿ. ಅದೇ. ನೀವ್ ಹೋಗಿ ತಿಂಡಿ ತಿನ್ನಿ, ನಾನು ಬಂತೀನಿ. ನನ್ ಮಾತು ಕೇಳು, ಸುಮ್ನೆ ಒಂದ್ ಸ್ಪೂನ್ ತಗೋ. ಪ್ಲೀಸ್ ಪ್ರತಾಪ್, ನಾನು ಆಮೇಲೆ ತಿಂತೀನಿ. ಒಂದ್ ಸ್ಪೂನ್ ತಿನ್ನು. ಪ್ರತಾಪ್ ಪ್ಲೀಸ್. ತಿಂತೀಯೋ ಇಲ್ವೋ ಈಗ ನೀನು? ನಾನು ಆಮೇಲೆ ಬಂದು ತಿಂತೀನಿ. ಪ್ಲೀಸ್ ಪ್ರತಾಪ್, ನಾನು ಆಮೇಲೆ ತಿಂತೀನಿ. ವಿನುತಾ ಪ್ರತಾಪ್ ಪ್ಲೀಸ್. ಕಳ್ಳಿ ಹಾರ್ಲಿಕ್ಸ್ ನ ಕುಡ್ಬಿಟ್ಟು ತಿಂಡಿ ತಿನ್ನಲ್ಲ ಅಂತ ಇದ್ಯಾ? ಬಾ ನಂಗೆ ಹೊಟ್ಟೆ ಹಶ್ವಾಗ್ತಿಲ್ಲ, ನಾನು ಆಮೇಲೆ ಬಂದು ತಿಂತೀನಿ. ಇಲ್ಲಿ ನೋಡಿಲಿ, ನಿನಗೆ ಫೇವ್ರೇಟ್ ಅಂತ ನಾನು ಪೊಂಗಲ್ ಮಾಡಿದೀನಿ. ಅದೀಗ ಬಿಸಿ ಬಿಸಿ ಆಗಿದೆ. ನೀನ್ ಆಮೇಲೆ ತಿಂದ್ರೆ ಅದು ತಣ್ಣಗೊಳ್ಳೆ ಹಳಸ್ಲಿದ್ದಂಗೆ ಇರುತ್ತೆ. ಬಾ ತಿನ್ನು ಬಾ. ಬಾ ಇಲ್ಲಿ, ನಾನೇ ತಿನ್ನಿಸ್ತೀನಿ. ಮಮ್ಮಿ ಕೈ ಸಿಕ್ಕಾಕೊಂಡಿದ್ಯಾ ಅಂದ್ಮೇಲೆ ತಿಪ್ಪರ್ಲಾಗ ಹೊಡೆದ್ರು ತಪ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ. ಅರೆ ಬೀಗ್ರು, ಯಾಕಿಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಪರವಾಗಿಲ್ಲ ಪರವಾಗಿಲ್ಲ ಬನ್ನಿ. ಅಪ್ಪ ಹೇಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದೀಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಮ್ಮ, ರಂಜು ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅಳಿಯಂದ್ರೆ ನೀವು ಹೇಗಿದ್ದೀರಿ? ವಿನುತಾ ಚೆನ್ನಾಗಿದ್ದಾಳೆ ಅಂದ್ರೆ ನಾನು ಚೆನ್ನಾಗಿದ್ದೀನಿ ಅಂತ. ಸರಿ ಬೀಗ್ರಿ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿಪ್ಪ. ಸ್ವಲ್ಪ ಪೊಂಗಲ್ ತಿಂತೀರಾ? ಬೇಡಿ, ನಂದು ಮನೆಯಲ್ಲೇ ತಿಂಡಿ ಆಯ್ತು. ಸಂಕೋಚ ಪಟ್ಕೋಬೇಡಿ, ಸ್ವಲ್ಪ ತಗೊಳ್ಳಿ. ಪರವಾಗಿಲ್ಲ, ನೀವು ತಿಂಡಿ ಮಾಡಿ, ಪರವಾಗಿಲ್ಲ. ವೈಶಾಲಿ ನಮ್ಮ ಶತ್ರು. ಅವ್ರ ಮಗನ್ಗೆ ನನ್ನ ಮಗಳನ್ನ ಕೊಟ್ಟಿದ್ದೀನಿ. ಈಗ ನನ್ನ ಮಗಳಿರೋದು ಅವ್ರ ಮನೆಯಲ್ಲಿ. ಹೇಗ್ ನೋಡ್ಕೊಳ್ತಾರೋ ಏನೋ ಅನ್ನೋದು ನಿಮ್ಮ ಆತಂಕ. ಅದೇ ಆತಂಕ ನಿಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದೆ. ಕರೆಕ್ಟಾ ನಾನು ಹೇಳಿದ್ದು? ಹೌದು, ಆ ಆತಂಕ ಸಹಜವಾಗಿ ಮೂಡಿ ಬಂದಿತ್ತು. ಮುದ್ದಿನ ಮಗಳು ನೋಡಿ, ನಾನು ಹೀಗೆ ಹೇಳಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಚ್ಚೆ, ಖಂಡಿತ ಇಲ್ಲ. ದ್ವೇಷದಿಂದ ಏನು ಸಾಧಿಸೋದಕ್ಕಾಗಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ಅದು ಅಲ್ಲದೆ ವಿನುತಾ ಈಗ ನನ್ನ ಸ್ವಂತ ಮಗಳ ತರ ಆಗೋಗಿದ್ದಾಳೆ. ಅವಳ ಕಾಲ್ಗುಣ ಎಲ್ಲನೂ ಮರೆಸ್ಬಿಟ್ಟಿದೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವೇನು ಯೋಚನೆ ಮಾಡಬೇಡಿ, ಆಯ್ತಾ? ಮಗಳ ಜೊತೆ ನಾನು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ನೋಡಿದ್ರಪ್ಪ ವೈಶಾಲಿ ಅತ್ತೆ ಎಷ್ಟು ಬದಲಾಗಿದ್ದಾರೆ ಅಂತ. ನಮ್ಮೇಲಿದ್ದ ಎಲ್ಲ ದ್ವೇಷನೂ ಮರ್ತು ಹೋಗಿದ್ದಾರೆ. ಹೌದಮ್ಮ, ತುಂಬಾನೇ ಬದಲಾಗಿದ್ದಾರೆ. ಅಪ್ಪ, ಒಂದ್ ಮಾತು ಕೇಳಲಾ? ಕೇಳಮ್ಮ. ತಗೊಳ್ಳಿ ಕಾಫಿ. ಏನಂತಾಳೆ ಮಗಳು? ಇನ್ನೇನಂತಲೇ ಬೀಗ್ರೆ, ಮದುವೆ ಆದ್ಮೇಲೆ ಅಳಿಯಂದ್ರು ಮಗಳು ಮನೆಗೆ ಬಂದಿಲ್ಲ. ನಮ್ಮ ಅಭ್ಯಂತರ ಇಲ್ಲ ಅಂತ ಅಂದ್ರೆ ಊಟಕ್ಕೆ ಕರ್ಬಿಟ್ಟು ಹೋಗೋಣ ಅಂತ ಬಂದೆ. ಇದೇನಿದು ಬೀಗ್ರೆ? ಅವಳು ನಿಮ್ಮ ಮಗಳು, ಅವನು ನಿಮ್ಮ ಅಳಿಯ. ಅದಕ್ಕೆ ಯಾಕೆ ಪರ್ಮಿಷನ್ ಬೇಕು? ಧಾರಾಳವಾಗಿ ಕರ್ಕೊಂಡು ಹೋಗಿ. ಬರ್ತೀವಿ ಬಿಡಿ ಅಂಕಲ್. ವಿನುತಾಗೂ ರಂಜಿತನ ಅಮ್ಮನ ನೋಡ್ಬೇಕು ಅಂತ ಅನ್ಸಿರುತ್ತೆ. ಬರ್ತೀವಿ. ಸರಿ ಮಗಳೇ, ನಾಳೆನೇ ಬಂದ್ಬಿಡು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಮ್ಮ ಹಬ್ಬದ ಅಡುಗೆ ಮಾಡಿರ್ತಾರೆ. ಅಪ್ಪ, ನಿಮ್ಮನ್ನ ಅಮ್ಮನೇ ನಾ ಕಳಿಸಿದ್ದು. ಹೌದಮ್ಮ, ಅಮ್ಮನೇ ಕಳಿಸಿದ್ದು. ಇಲ್ಲಪ್ಪ, ನಾನ್ ಮನೆಗೆ ಬರಲ್ಲ.
ಪ್ರೀತಿ